ಹಾಯ್ ಫ್ರೆಂಡ್ಸ್, ಈ ಸೊಪ್ಪು ಬಗ್ಗೆ ಯಾರಿಗೆ ಗೊತ್ತು ಹೇಳಿ. ಇದನ್ನ ಹೆಸರು ಕಾಳಲ್ಲಿ ಹಾಕಿ ಪಲ್ಯ ಮಾಡ್ತಾರೆ, ಚೆನ್ನಾಗಿರುತ್ತೆ. ತಿನ್ನೋಕ್ಕೆ ಎಲ್ರಿಗೂ ಚೆನ್ನಾಗಿರುತ್ತೆ. ಪಲ್ಯ ಚೆನ್ನಾಗಿ ಮಾಡಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ. ಇದು ನೋಡಿ, ಇದರಲ್ಲಿ ಹೂವು ಬರುತ್ತೆ. ಈ ಥರ ನಾನು ಕ್ಲೀನ್ ಮಾಡಿ ಬಿಸಾಕ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಲ್ಲ. ಇದನ್ನು ನಾನು ಯೂಸ್ ಹಾಕಲ್ಲ. ಕೆಲವು ಜನ ಕಟ್ ಮಾಡಿ ಹಾಕ್ಕೊತಾರೆ, ಬಟ್ ನಾನು ಹಾಕಲ್ಲ. ಸೊಪ್ಪು ಸಾಂಬಾರಲ್ವಾ, ಅದಕ್ಕೆ ಈ ಎಳೆ ಮಾತ್ರ ಈ ಥರ ಬಿಡಿಸ್ಕೊಂಡಿದ್ದೀನಿ. ನೋಡಿ, ಇದು ಅನ್ನೆ ಸೊಪ್ಪು ನಮ್ಮ ತೋಟದಲ್ಲಿ ಕಿತ್ಕೊಂಡ್ಬಂದೆ ನೆನ್ನೆ ಸಾಯಂಕಾಲ. ಚೆನ್ನಾಗಿದೆ ಎಲೆ ಸೊಪ್ಪು, ಮಳೆ ಬಿದ್ದಿದ್ದಕ್ಕೆ ಚೆನ್ನಾಗಿ ಬಂದಿದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಔಷಧಿ ಏನೂ ಹಾಕಲ್ಲ, ನ್ಯಾಚುರಲಾಗಿ ಬೆಳೆಯೋ ಸೊಪ್ಪಿದು. ಮಳೆಗಾಲದಲ್ಲಿ ಮಾತ್ರ ಬರುತ್ತೆ. ಬ್ಯಾಂಗ್ಳೂರಲ್ಲಿ ಇದನ್ನು ಅನ್ನೆ ಸೊಪ್ಪು ಅಂತ ಕರೀತಾರೆ. ನಮ್ಮ ಕೋಲಾರ ಕಡೆ ಎಲ್ಲ ಇದನ್ನು ಗುರ್ಗಿನ ಸೊಪ್ಪು ಅಂತಾರೆ. ಬಟ್ ಯಾರಿಗೆಲ್ಲ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಎಲ್ಲ, ನಮ್ಮ ಅಜ್ಜಿ ಊರ ಕಡೆ ಎಲ್ಲ ಇದನ್ನು ಗುರ್ಗ ಸೊಪ್ಪು ಅಂತಾರೆ. ಗುರ್ಗ ಸೊಪ್ಪು ಅಂದರೆ ಯಾರಿಗೆ ಗೊತ್ತು ಹೇಳಿ, ಕಮೆಂಟ್ ಮಾಡಿ. ನಿಮ್ಮೂರ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿರುತ್ತೆ.